ರಾಜ್ಯ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಯ ಮೇಲೆ ಬೆಳವಣಿಗೆಗಳಾಗ್ತಾ ಇದೆ. ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಸಭೆಗೆ ಗ್ರಹಣ. ಮಧ್ಯಾಹ್ನ 12 ಆದರೂ ಶುರುವಾಗದ ಸುರ್ಜೇವಾಲಾ ಮೀಟಿಂಗ್. ರಾಜ್ಯ ಕಾಂಗ್ರೆಸ್ ಬಂಗಲೆಯಲ್ಲಿ ಡೆವಲಪ್ಮೆಂಟ್ ಮೇಲೆ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಸಭೆಗೆ ಗ್ರಹಣ ಬಾಧಿಸಿದಾಗಿ ಕಾಣ್ತಾ ಇದೆ. ಮಧ್ಯಾಹ್ನ 12 ಆದರೂ ಕೂಡ ಇನ್ನು ಸುರ್ಜೇವಾಲಾರ ಮಹತ್ವದ ಮೀಟಿಂಗ್ ಶುರುವಾಗಿಲ್ಲ. ಈವರೆಗೂ ಶಾಂಗ್ರಿಲಾ ಹೋಟೆಲ್ ಬಿಟ್ಟು ಕದಲದ ಸುರ್ಜೇವಾಲಾ ಏನಾಗ್ತಾ ಇದೆ, ಏನೇನಾಗಬಹುದು? ಮಧ್ಯಾಹ್ನ 1 ಗಂಟೆಗೆ ಕೆಪಿಸಿಸಿ ಕಚೇರಿಗೆ ಹೊರಡಲಿರುವಂತಹ ಸುರ್ಜೇವಾಲಾ ರಾಜ್ಯ ಉಸ್ತುವಾರಿ ಚರ್ಚೆಗೆ ಗ್ರಾಸವಾದ ರಣದೀಪ್ ಸುರ್ಜೇವಾಲಾ ನಡೆ ಕೆಲವೇ ಕ್ಷಣಗಳಲ್ಲಿ. ನಾಳೆಯ ಒಳಗೆ ಇನ್ನೂ 40 ಶಾಸಕರ ದೂರು ದುಮ್ಮಾನ ಆಲಿಸಬೇಕಿತ್ತು. ನಿನ್ನೆ ಮಾತ್ರ 20 ಶಾಸಕರ ಬಳಿ ಕಂಪ್ಲೇಂಟ್ ಪಡೆದ ಸುರ್ಜೇವಾಲಾ ದೂರನ್ನು ಪಡ್ಕೊಂಡಿದ್ದಾರೆ. ಕಿಮ್ಮತ್ತು ಕಳೆದುಕೊಳ್ತಾ ಉಸ್ತುವಾರಿ ಸುರ್ಜೇವಾಲಾರ ಸರಣಿ ಸಭೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇದು ಒಂದು ತರಹದ ಬದಲಾವಣೆಯ ಬೇಗೆ. ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ರಾಜ್ಯಕ್ಕೆ ಬಂದು ಒಂದು ಮಹತ್ವದ ಸಭೆ ಮಾಡ್ತೀನಿ ಅನ್ನೋ ಇರಾದೆಯ ಮೇಲೆ ರಾಜ್ಯಕ್ಕೆ ಬಂದಿದ್ದಾರೆ. ಸರಣಿ ಸಭೆಗಳಾಗ್ತಾ ಇದೆ. ಆ ಸಭೆಗಳಲ್ಲಿ ಬಂದಿರತಕ್ಕಂತಹ ಶಾಸಕರು ದೂರು ದುಮ್ಮಾನಗಳನ್ನ, ದುಃಖ ಸಂಭ್ರಮಗಳನ್ನ ರಣದೀಪ್ ಸುರ್ಜೇವಾಲಾರ ಬಳಿ ಹಂಚಿಕೊಳ್ಳಲಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಇತ್ತು. ಆದರೆ ಈಗ ಈವರೆಗೂ ಶಾಂಗ್ರಿಲಾ ಹೋಟೆಲ್ ಅನ್ನ ಬಿಟ್ಟು ಕದಲದ ಸುರ್ಜೇವಾಲಾ ಈವರೆಗೂ ಅಲ್ಲಿಂದ ಹೋಗಿಲ್ಲ. ಮಧ್ಯಾಹ್ನ 1 ಗಂಟೆಗೆ ಕೆಪಿಸಿಸಿ ಕಚೇರಿಗೆ ಹೊರಡಲಿರುವಂತಹ ಸುರ್ಜೇವಾಲಾ ಚರ್ಚೆಗೆ ಗ್ರಾಸವಾದ ರಣದೀಪ್ ಸುರ್ಜೇವಾಲಾರ ನಡೆ. ನಾಳೆಯೊಳಗೆ ಇನ್ನೂ 40 ಶಾಸಕರ ದೂರು ದುಮ್ಮಾನ ಆಲಿಸಬೇಕಿತ್ತು. ನಿನ್ನೆ ಮಾತ್ರ 20 ಶಾಸಕರ ಬಳಿ ಕಂಪ್ಲೇಂಟ್ ಪಡೆದ ಸುರ್ಜೇವಾಲಾ ನಿನ್ನೆ ಅಷ್ಟೇ ಲಕ್ಷ್ಮಣ ಸವದಿ, ನಾಗೇಂದ್ರ, ಶಾಸಕ ಅಜಯ್ ಸಿಂಗ್ ಸೇರಿದಂತೆ ಕೆಲವರಿಂದ ಸಚಿವ ಸ್ಥಾನಗಳ ಬೇಡಿಕೆ ಇತ್ತು ಎನ್ನುವಂತಹದ್ದೆಲ್ಲ ಸುರ್ಜೇವಾಲಾರ ಗಮನಕ್ಕೆ ಬಂದಿತ್ತು. ಆದರೆ ಆ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಬಹುದಾ ಅಥವಾ ಬೇರೆ ಬೇರೆ ತರಹದ ದೂರು ದುಮ್ಮಾನಗಳನ್ನು ಸ್ವೀಕರಿಸೋದಕ್ಕೆ ಮತ್ತೆ ಮುಂದಾಗ್ತಾರ ಸುರ್ಜೇವಾಲಾ? ಈವರೆಗೂ ಶಾಂಗ್ರಿಲಾ ಹೋಟೆಲ್ನಲ್ಲೇ ಇದ್ದಾರೆ, ಅಲ್ಲಿಂದ ಬಿಟ್ಟು ಕದಲಿಲ್ಲ. 20ಕ್ಕೂ ಹೆಚ್ಚು ಶಾಸಕರ ಜೊತೆಗೆ ಮ್ಯಾರಥಾನ್ ಸಭೆ, ಸಿಎಂ ಸ್ಥಾನ ಗೊಂದಲ ಬಗೆಹರಿಸಿ ಅಂತ ಹೇಳಿ ಶಾಸಕರ ಮನವಿ. ಒಂದು ಕಡೆ ಸಿದ್ದರಾಮಯ್ಯನವರಿಗೆ ರಾಷ್ಟ್ರೀಯ ಸ್ಥಾನಮಾನ ಸಿಗುತ್ತೆ, ಹಾಗಾಗಿ ರಾಜ್ಯ ಸಿಎಂ ಸ್ಥಾನವನ್ನು ಮತ್ತೊಂದು ವ್ಯಕ್ತಿಗೆ ಅಥವಾ ಡಿ.ಕೆ. ಶಿವಕುಮಾರ್ ಅವರಿಗೆ ಹಸ್ತಾಂತರ ಮಾಡಬಹುದಾ ಎನ್ನುವಂಥ ಚರ್ಚೆಗಳ ಹೊತ್ತಲ್ಲಿ ಸುರ್ಜೇವಾಲಾ ಕರ್ನಾಟಕ ಭೇಟಿ ಜೊತೆಗೆ ಸರಣಿ ಸಭೆ ಇದು ನಿಜಕ್ಕೂ ಕೂಡ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.